ನಮಸ್ಕಾರ. ಒಂದ್ಸಲಿ ಪಾರ್ಕಲ್ಲಿ ಒಬ್ಬನು ಕೂತ್ಕೊಂಡು ತುಂಬ ಬೇಜಾರಲ್ಲಿ ಕೂತಿರ್ತಾನಂತೆ. ಅಂದರೆ ಅವನಿಗೆ ತುಂಬ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ. ಏನು ಮಾಡಿದರೂ ಫೇಲ್ಯೂರು, ಏನು ಮಾಡಿದ್ರೂ ಸಾಲ ಸೋಲಗಳು, ಏನು ಮಾಡಿದ್ರೂ ಯಾವುದೇ ಒಂದು ಬಿಸ್ನೆಸ್ ಮಾಡಿದರೆ ಕೈಗೆಟಕದೇ ಇರೋದಾಗಿರ್ಬೋದು, ಬ್ಯಾಡ್ ಟೈಮ್ ಅಂತಾರಲ್ಲ ಆ ಥರ ಸ್ಟಾರ್ಟ್ ಆಗಿರುತ್ತೆ. ಅವನು ಎಷ್ಟು ಬೇಜಾರಾಗಿರ್ತಾನಂದರೆ, ಸಾಕಪ್ಪ ಈ ಜೀವನ, ಇಲ್ಲಿ ಎಂಡ್ ಮಾಡ್ಕೊಂಬಿಡೋಣ, ಯಾಕೆ ಬೇಕಿದೆಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ 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 ಕೂತಿರ್ತಾನೆ. ಅವನು ಡಿಸಿಷನಿಗೆ ಬರ್ತಿರ್ತಾನೆ, ಸಾಕು ಈ ಲೈಫ್ನ ಎಂಡ್ ಮಾಡ್ಕೊಂಬಿಡೋಣ ಅಂತ. ಅದು ತುಂಬ ಸಲ ಎಷ್ಟೋ ಜನರಿಗೆ ಅನಿಸಿರುತ್ತೆ ಕೂಡ, ಯಾಕೆ ಬೇಕಿಂತ ಜೀವನ ಅನ್ನೋ ಥರ ಒಂದು ಫೀಲ್ ಬಂದಿರುತ್ತೆ, ಮಾತಾಡಿರ್ತೀವಿ ಕೂಡ. ಆ ಟೈಮಲ್ಲಿ ಒಬ್ರು ಯಾರೋ ಹಿಂಗೆ ಪಾಸ್ ಆಗ್ತಾ ಇರ್ತಾರೆ. ಇವನನ್ನು ನೋಡಿ ಯಾಕೆ ಇಷ್ಟೊಂದು ಬೇಜಾರಲ್ಲಿ ಕೂತಿದ್ದೀರಾ ಅಂತ ಅವ್ರನ್ನ ಮಾತಾಡಿಸ್ತಾರೆ. ಇವನು ನನಗೆ ಬಿಡಿ, ನಿಮ್ಗೆ ಯಾಕೆ, ನನ್ನ ಪಾಡಿಗೆ ನಾನು ಬಿಡಿ, ನನ್ನ ವಿಚಾರ ನಿಮ್ಗೆ ಯಾಕೆ, ಹೋಗಿ ಅಂತ. ಅವನು ಇಲ್ಲ ಪರವಾಗಿಲ್ಲ ಹೇಳಿ, ನಾನು ಫ್ರೀನೇ ಇದ್ದೀನಿ, ಏನಿದ್ರು ನನಗೆ ಹೇಳ್ಕೊಳ್ಳಿ, ನೀವೇನು ತೊಂದರೆ ಇಲ್ಲ, ನಾನೂ ಬೇಜಾರಲ್ಲಿದ್ದೀನಿ, ಏನೋ ಸ್ವಲ್ಪ ಕುತ್ಕೊಂಡು ಮಾತಾಡೋಣ, ಅದರಲ್ಲಿ ಏನು ತೊಂದರೆ ಇದೆ ಅಂದಾಗ ಇವನು, ನನ್ನ ವಿಚಾರ ಎಲ್ಲ ತೊಗೊಂಡು ನೀವೇನು ಮಾಡ್ತೀರಾ ಸರ್, ನನ್ನದೇ 1000 ಇದೆ, ಈ ಥರ ಎಲ್ಲ ಸಮಸ್ಯೆಗಳಲ್ಲಿ ಸಿಗಾಕೊಂಡಿದ್ದೀನಿ, ನಾನು ಇವತ್ತು ಏನಾದರೂ ಮಾಡ್ಕೋಬೇಕು ಅನ್ನೋ ಥರ ಡಿಸೈಡಿಗೆ ಬಂದಿದ್ದೀನಿ, ನನ್ನ ಟೆನ್ಷನಲ್ಲಿದ್ದೀನಿ, ನೀವು ಹೋಗಿ ಅಂತ ಬಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವನಂತಾನೆ, ಪರವಾಗಿಲ್ಲ, ನಾನು ಏನಿದ್ರು ಕೇಳ್ತೀನಿ, ಹೇಳಿ ಏನು ಸಮಸ್ಯೆ ಆಗಿದೆ ಅಂತ ನಾವು ಹೇಳಿ, ಹೇಗಿದ್ರೂ ನೀವು ಡಿಸೈಡ್ ಮಾಡಿದ್ದೀರಲ್ವಾ, ಏನೋ ನನಗೊಂದು ಹೇಳಿ ನೋಡೋಣ ಏನಾಗುತ್ತೆ ಅಂಥೇಳಿ ಅಂತ ಕೇಳ್ತಾನೆ. ಅವಾಗ ಇವನು ಹೇಳ್ತಾನೆ, ನಂದು ಈ ಥರ ಎಲ್ಲ ಸಮಸ್ಯೆ ಇದೆ, ನಂಗೆ ತುಂಬ ಪ್ರಾಬ್ಲಮಲ್ಲಿದ್ದೀನಿ, ನನಗೆ ಎಲ್ಲೂ ಸಾಲ ಸಿಗ್ತಾಯಿಲ್ಲ, ಲೋನ್ ಸಿಗ್ತಾಯಿಲ್ಲ, ನಾನು ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು, ಪ್ರಾರಂಭ ಮಾಡಬೇಕು, ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ, ಬಟ್ ಆಗ್ತಾಯಿಲ್ಲ, ಎಲ್ಲೂ ನನಗೆ ಸಹಾಯ ಸಿಗ್ತಾಯಿಲ್ಲ, ಫ್ಯಾಮಿಲಿ ಕಡೆಯಿಂದ ಆಗಲಿ ಫ್ರೆಂಡ್ಸ್ ಕಡೆಯಿಂದ ಆಗಲಿ ಎಲ್ಲೂ ನನಗೆ ಸಹಾಯ ಸಿಗ್ತಾಯಿಲ್ಲ, ಸಪೋರ್ಟ್ ಸಿಗ್ತಾಯಿಲ್ಲ ಅಂತಂದಾಗ, ಓಕೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ಬೋದಾ ಅಂತ ಕೇಳ್ತಾನೆ ಅವನು. ಈ ವ್ಯಕ್ತಿ ಅವನನ್ನು ನೋಡಿ, ನೀವೇನು ಅಂದರೆ ನೋಡೋಕ್ಕೆ ಸಾಧಾರಣ ವ್ಯಕ್ತಿ ಆಗಿರ್ತಾರಲ್ಲ, ಹಾಗಾಗಿ ನೀವೇ ಸಾಧಾರಣ ವ್ಯಕ್ತಿ ಆಗಿದ್ದೀರಾ, ನೀವೇನು ನನಗೆ ಸಹಾಯ ಮಾಡಬಲ್ರಿ ಅಂತ ಕೇಳ್ತಾನೆ. ಇಲ್ಲ ಪರವಾಗಿಲ್ಲ ಹೇಳು, ಏನು ಸಹಾಯ ಬೇಕು ನಿನಗೆ, ಯಾವ ಥರ ಬೇಕು ಅಂತ. ನನಗೆ ಹಣದ ಅವಶ್ಯಕತೆ ಇದೆ, ನಾನು ಏನಾದರೂ ಒಂದು ಕಂಪ್ನಿ ಓಪನ್ ಮಾಡಬೇಕು ಅಥವಾ ಏನೋ ಒಂದು ಸ್ಟಾರ್ಟಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗೆ ಏನಾದರೂ ಇಷ್ಟು ಸಮ್ ಅಮೌಂಟ್ ಅಂತ ಸಿಕ್ಕಿದರೆ ಹೆಲ್ಪ್ ಆಗುತ್ತೆ ಅಂತ ನಾನು. ಅವಾಗ ಇವನು ಕೇಳ್ತಾನೆ, ಸಮ್ ಅಮೌಂಟ್ ಅಂದರೆ ಎಷ್ಟು ಬೇಕಾಗ್ಬೋದು, ನನಗೆ ಒಂದು 10 ರಿಂದ 15 ಲಕ್ಷ ರೂಪಾಯಿ ದುಡ್ಡು ಬೇಕಾದ್ರೆ ಸಿಕ್ಕರೆ ನಾನು ಏನಾದರೂ ಪ್ರಾರಂಭ ಮಾಡಿ ನಾನು ಮತ್ತೆ ಲೈಫಲ್ಲಿ ಗೆಟ್ ಆಗ್ಬೋದು ಅಂತ ನಾವು. ಎದುರುಗಡೆ ಇದ್ದ ವ್ಯಕ್ತಿ ಮರು ಮಾತನಾಡದೆ ಜೋಬಲ್ಲಿರೋ ಚೆಕ್ ಬುಕ್ನ ತೆಗೆದು 25 ಲ್ಯಾಕ್ ರೂಪಾಯಿ ಚೆಕ್ನ ಬರೆದ್ಬಿಟ್ಟು ಅವ್ನು ಹೇಳ್ಕೊಡ್ತಾನಂತೆ. ಸರಿ ತಗೋ, ನೀನು 25 ಲ್ಯಾಕ್ ರೂಪಾಯಿ ತಗೋ, ನೀನು ಚೆನ್ನಾಗಾಗು, ಅದಾದಮೇಲೆ ನನಗೆ ಈ ಅಮೌಂಟನ್ನು ನೀನು ರಿಟರ್ನ್ ಕೊಡು. ಇವನಿಗೆ ಲಿಟ್ರಲಿ ಶಾಕ್ ಆಗುತ್ತೆ. ಏನಿದು, ನಾನು ಯಾರಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, 25 ನಾನು 10 ರಿಂದ 15 ಲಕ್ಷ ಕೇಳಿದರೆ 25 ಲಕ್ಷ ಕೊಡ್ತಾ ಇದ್ದಾನೆ ಈ ವ್ಯಕ್ತಿ, ಏನು ಮಾಡ್ಬೋದು ಏನು ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ಎದುರುಗಡೆ ಇರೋ ವ್ಯಕ್ತಿ ಹೇಳ್ತಾನೆ, ಚೆಕ್ ಕೊಟ್ಟಿರೋನು, ಪರವಾಗಿಲ್ಲ ನೀನೇನು ಟೆನ್ಷನ್ ಆಗಬೇಡ, ನಾನು ಯಾರು ಏನು ಅಂತ ಗೊತ್ತಿಲ್ಲದೇ ಕೊಡ್ತಿದ್ದೀನಿ ಅಂತಲೂ ನೀನು ಏನು ಡೌಟ್ ಪಡೋದು ಬೇಕಾಗಿಲ್ಲ, ಪರವಾಗಿಲ್ಲ, ನಾನು 1 ವರ್ಷ ಆದಮೇಲೆ ಇಲ್ಲೇ ಇರ್ತೀನಿ ಅಂತಂದ್ರೆ ಇಲ್ಲ, ನೀವು ಬಂದು ನನಗೆ ನನ್ನ ಅಮೌಂಟನ್ನು ರಿಟರ್ನ್ ಮಾಡು. ಇವನಿಗೆ ಮೋಸ್ಟ್ಲಿ ಅನಿಸುತ್ತೆ, ಯಾರೋ ದೇವರೇ ನನಗೆ ಇವನನ್ನು ಕಳಿಸಿರ್ಬೋದು, ಮೋಸ್ಟ್ಲಿ ಕೊನೆ ಅವಕಾಶ ಇದು ಅಂತ ಅಂದ್ಕೊಂಡು ಇದನ್ನು ತಗೊಂಡು ಕೊನೆ ಅವಕಾಶವಾಗಿ ಇದನ್ನು ಉಪಯೋಗಿಸ್ಕೊಂಡು ನಾನು ಗೆಟ್ ಆಗ್ತೀನಿ ಅಂಥೇಳಿ ಏನು ಮಾಡ್ತಾನೆ, ಆ ಚೆಕ್ಕನ್ನು ಜೋಬಲ್ಲಿ ಇಟ್ಕೊಂಡು ಆ ವ್ಯಕ್ತಿಗೆ ಧನ್ಯವಾದಗಳನ್ನು ಹೇಳಿ ಹೊರಡ್ತಾನೆ. ಹೊರಟಾದ ತಕ್ಷಣ ಇವನಿಗೆ ಅನಿಸುತ್ತೆ, ಓಕೆ ನನ್ನ ಹತ್ರ ಈಗ 25 ಲಕ್ಷ ರೂಪಾಯಿ ದುಡ್ಡಿದೆ, ಅಂದರೆ ಚೆಕ್ ಇದೆ, ಇದನ್ನು ಹಾಕೊಂಡ್ರೆ ಅಮೌಂಟ್ ಸಿಗುತ್ತೆ ನನಗೆ. ಸೊ ನನಗೆ ಬೇಕಾಗಿರೋ 10 ರಿಂದ 15 ಲಕ್ಷ, ಇಷ್ಟು ಅಮೌಂಟ್ ತೊಗೊಂಡು ನಾನು ಏನು ಮಾಡಲಿ, ನೋಡೋಣ ಚಿಕ್ಕದಾಗೇ ಅಟ್ಲೀಸ್ಟ್ ಪ್ರಾರಂಭ ಮಾಡೋಣ ಅಂಥೇಳಿ ಇವನು ಏನು ಇಷ್ಟಪಡ್ತಿರ್ತಾನಲ್ಲ ಬಿಸ್ನೆಸ್ಸು, ಆ ಥರದ್ದೇ ಒಂದು ಅಂಗಡಿಗೆ ಹೋಗಿ ಫಸ್ಟ್ ಕೆಲಸವನ್ನು ಇನ್ನೂ ಕರಗತ ಮಾಡ್ಕೊಳ್ಳೋಣ, ಕಲಿಯೋಣ ಅಲ್ಲ ಅಂಥೇಳಿ ಏನು ಮಾಡ್ತಾನೆ, ಹೋಗಿ ಒಂದು ಅಂಗಡಿಗೆ ಲೆಕ್ಕಗಳನ್ನು ಬರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಆ ಅಂಗಡಿಗೆ ಲೆಕ್ಕ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರು ಓಕೆ ಫೈನ್, ಅವನಿಗೆ ಸಮ್ ಅಮೌಂಟನ್ನು ಪೇ ಮಾಡ್ತಾರೆ. ಇವನು ಆ ಒಂದು ಅಂಗಡಿ ಕೆಲಸ ಮಾಡ್ತಿರ್ತಾನೆ, ಬರ್ಕೊತಿರ್ತಾನೆ, ಅದು ಬರೀ ಒಂದು ಅರ್ಧ ಗಂಟೆಗೆ ಕೆಲಸ ಮುಗಿದೋಗ್ಬಿಡುತ್ತೆ. ಇವನೇನು ಮಾಡ್ತಾನೆ, ಇನ್ನೊಂದು ಅಂಗಡಿಗಳಿಗೆ ಹೋಗಿ ಈ ಥರ ಕೆಲಸ ಕಲ್ತಂಗೂ ಆಗುತ್ತೆ, ಅವ್ರ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡಂಗೂ ಆಗುತ್ತೆ ಅನ್ನೋದು ಇವನ ಉದ್ದೇಶ. ಸೊ ಅದ್ರ ಪ್ರಕಾರ ತಿಳ್ಕೊಂಡು ಎಲ್ಲ ಅಂಗಡಿಗಳಲ್ಲಿ ಲೆಕ್ಕ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಸಮ್ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇವ್ನಿಗೆ ಎಷ್ಟು ಬೇಕು ಜೀವನಕ್ಕೆ ಅಷ್ಟು ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನೇನು ಮಾಡ್ತಾನೆ, ಒಂದು ಹತ್ರ ಒಂದು ಶಾಪ್ನ ಓಪನ್ ಮಾಡ್ತಾನೆ. ಎಲ್ಲರ ಅಂಗಡಿಗಳ ಲೆಕ್ಕಗಳನ್ನು ಇಲ್ಲೇ ತರಿಸ್ಕೊಂಡು ಎಲ್ಲ ಲೆಕ್ಕ ಬರೆದು ಅವ್ರ ಅಂಗಡಿಗೆ ರಿಟರ್ನ್ನ ಕಳಿಸ್ತಾ ಇರ್ತಾನೆ. ಇದೇನಾಗುತ್ತೆ ಅಂದರೆ ತುಂಬ ದೊಡ್ಡದಾಗಿ ಅವನು ಏನು ಮಾಡಬೇಕು ಅಂದ್ಕೊಂಡಿರ್ತಾನಲ್ಲ, ಆ ಎಲ್ಲ ಕೆಲಸಗಳನ್ನು ಇಲ್ಲಿ ಕರಗತ ಮಾಡ್ಕೊತಾನೆ. ಅವನು ಕರಗತ ಮಾಡಿಕೊಂಡು ಅವನಿಗೆ ಎಷ್ಟು ಅಮೌಂಟ್ ಬೇಕಾಗಿತ್ತಲ್ಲ 10 ರಿಂದ 15 ಲಕ್ಷ ರೂಪಾಯಿ, ಅದು ಇಲ್ಲಿಂದನೇ ಸಂಪಾದನೆ ಆಗುತ್ತೆ ಅವನಿಗೆ. ಓಕೆ, ಸೊ
ಆ ಅಮೌಂಟಲ್ಲಿ ಚೆಕ್ಕಲ್ಲಿ ಜೋಬಲ್ಲಿ ಏನು ಇಟ್ಕೊಂಡಿದ್ದಾನೆ 25 ಲಕ್ಷ ರೂಪಾಯಿ ಚೆಕ್ಕು, ಅವನು ಅದನ್ನು ಕಲೆಕ್ಷನ್ಗೂ ಹಾಕಲಿಲ್ಲ ಅಥವಾ ಅದನ್ನು ಅಮೌಂಟನ್ನು ರಿಲೀಸ್ ಕೂಡ ಮಾಡ್ಕೊಳ್ಳಿಲ್ಲ. ಓಕೆ, ಅವಾಗ ಅವ್ನಿಗೆ ಅನ್ಸುತ್ತೆ ನನಗೆ ಇಷ್ಟೇ ಅಮೌಂಟ್ ಬೇಕಲ್ಲ, ಆ ವ್ಯಕ್ತಿ ಎಷ್ಟು ಒಳ್ಳೆಯವನು, ನನ್ನ ದೇವರ ಥರ ಬಂದಿದ್ದಾನೆ, ಆ ವ್ಯಕ್ತಿಗೆ ಆ ಚೆಕ್ಕನ್ನು ರಿಟರ್ನ್ ಕೊಟ್ಬಿಡೋಣ, ನಾನು ಬಳಸಿಲ್ಲ ಅಂತ ಹೇಳಿ ಅವನ ಅಮೌಂಟನ್ನು ಅವನಿಗೆ ರಿಟರ್ನ್ ಕೊಟ್ಬಿಡೋಣ ಅಂಥೇಳಿ ಏನು ಮಾಡ್ತಾನೆ, ಆ ಪಾರ್ಕಿಗೆ ಹೋಗ್ತಾನೆ. ಪಾರ್ಕಿಗೆ ಹೋದಾಗ ಅಲ್ಲಿ ಹುಡುಕ್ತಾನೆ ಸಿಗಲಿಲ್ಲ ಆ ವ್ಯಕ್ತಿ. ಮತ್ತೆ ಮರುದಿನ ಹೋಗ್ತಾನೆ, ನೆಕ್ಸ್ಟ್ ಡೇ ಹುಡುಕ್ತಾನೆ ಆ ವ್ಯಕ್ತಿ ಸಿಗಲ್ಲ ಅಲ್ಲಿ. ಆವಾಗ ಅಲ್ಲಿದ್ದ ಪಾರ್ಕಲ್ಲಿದ್ದ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅವನಿಗೆ ಕೇಳ್ತಾನೆ, ಏನೋ ಹುಡುಕ್ತಾ ಇದ್ದೀರಲ್ಲ ಸರ್ ನೀವು 2 ದಿನದಿಂದ, ಏನನ್ನ ಹುಡುಕ್ತಾ ಇದ್ದೀರಾ ನೀವು, ಏನಾದರೂ ಕಳ್ಕೊಂಡಿದ್ದೀರಾ ನೀವು ಇಲ್ಲಿ ಪಾರ್ಕಲ್ಲಿ, ಹೇಳಿ, ನಾನೇನಾದರೂ ಸಿಕ್ಕಿದ್ರೆ ಎತ್ತಿಟ್ಟಿರ್ತೀನಿ, ಹೇಳ್ತೀನಿ ನಿಮಗೆ ಅಂತ. ಆವಾಗ ಇಲ್ಲ ನಾನು ಏನು ವಸ್ತುಗಳನ್ನು ಕಳ್ಕೊಂಡಿಲ್ಲ, ನಾನು ಹೋದ ವರ್ಷ ಇದೇ ಪಾರ್ಕಲ್ಲಿದ್ದಾಗ ಒಬ್ಬ ವ್ಯಕ್ತಿ ನನಗೆ ಒಂದು 25 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ರು, ಆ ವ್ಯಕ್ತಿ 1 ವರ್ಷ ಆದಮೇಲೆ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು, ನಾನು ಆ ವ್ಯಕ್ತಿಗೋಸ್ಕರ ಹುಡುಕ್ತಾ ಇದ್ದೀನಿ, ಇದನ್ನು ರಿಟರ್ನ್ ಕೊಡಬೇಕಿತ್ತು ಅಂತ ಹೇಳ್ತಾನೆ. ಆವಾಗ ಅವನು ಸೆಕ್ಯೂರಿಟಿ ಗಾರ್ಡು ನಗ್ತಾ ಹೇಳ್ತಾನೆ, ಹಿಂಗೆ ಹಣೆ ಚಚ್ಕೊಂಡು ಹೇಳ್ತಾನೆ, ಆ ವ್ಯಕ್ತಿನ ಸರ್, ಅವನೊಬ್ಬ ಹುಚ್ಚ ಸರ್, ಎಲ್ರಿಗೂ ಸಿಕ್ಕವ್ರಿಗೆಲ್ಲ ಸುಮ್ಮನೆ ಚೆಕ್ ಬರೆದು ಕೊಡ್ತಾ ಇರ್ತಾನೆ, ಅವನಿಲ್ಲ ಸರ್, ಈ ಪಾರ್ಕಿಂದ ಇಲ್ಲ, ಅವನ್ನ ಓಡಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾನೆ. ಈ ವ್ಯಕ್ತಿಗೆ ಎಷ್ಟು ಶಾಕ್ ಆಗುತ್ತೆ ಅಂದರೆ, ಸಾಯಕ್ಕೆ ಅಂತ ಡಿಸೈಡ್ ಮಾಡಿಕೊಂಡು ಏನಾದರೂ ಮಾಡ್ಕೊಂಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಂತ ಹೊರಟಿರ್ತಕ್ಕಂಥ ವ್ಯಕ್ತಿ ನಾನು, ಒಂದೇ ಒಂದು ಚೆಕ್ ಅವನು ಹುಚ್ಚ ಅಂತ ಗೊತ್ತಿರಲಿಲ್ಲ, ಬಟ್ ಆ ಕೊಟ್ಟರೆ ಒಂದೇ ಒಂದು ಚೆಕ್ಕು ಎಷ್ಟು ಕಾನ್ಫಿಡೆನ್ಸ್ ಕೊಡ್ತು ಅವನಿಗೆ ಅಂದರೆ, ಅವನಿಗೇನು ಬೇಕಲ್ಲ ಅಷ್ಟು ಸಂಪಾದನೆ 1 ವರ್ಷದಲ್ಲೇ ಮಾಡ್ದ, ಅಷ್ಟು ಕಾನ್ಫಿಡೆನ್ಸ್ ಕೊಡ್ತು ಅವನಿಗೆ ಚೆಕ್ಕು. ಅಂದರೆ ನಮ್ಮಲ್ಲೇ ಇರ್ತಕ್ಕಂಥ ಒಂದು ಶಕ್ತಿ ನಮಗೆ ಗೊತ್ತಿರಲ್ಲ, ಆ ಒಂದು ಚಿಕ್ಕದ ಚೆಕ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ. ಎಷ್ಟೋ ಜನ ಮಾತಾಡ್ತಿರ್ತಾರೆ ನೋಡಿದ್ರೆ, ನನ್ನ ಅಕೌಂಟಲ್ಲಿ ಅಮೌಂಟ್ ಇದ್ದಾಗ ನನಗಿರೋ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ, ನನ್ನ ಹತ್ರ ಏನೂ ಅಮೌಂಟ್ ಇಲ್ಲದೆ ಇರ್ಬೇಕಾದ್ರೆ ನನಗೆ ಯಾರಾದರೂ ಕರೆದ್ರೆ ಹೋಗೋಕ್ಕೆ ಇಷ್ಟ ಆಗ್ತಿರಲ್ಲ, ಯಾರಾದರೂ ಗೆಸ್ಟ್ ಮನೆಗೆ ಹೋಗೋಕ್ಕೆ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋಕ್ಕೆ ನನ್ನ ಹತ್ರ ಕಾನ್ಫಿಡೆನ್ಸೇ ಇರಲ್ಲ, ಮತ್ತು ಆ ಧೈರ್ಯನೂ ಇರಲ್ಲ, ಒಂದೇನೋ ಸಂಕೋಚ ಭಾವನೆ ಇರುತ್ತೆ. ಕರೆಕ್ಟ್ ಅಲ್ವಾ? ಅದನ್ನು ನಾವು ಕೂಡ ಎಷ್ಟೋ ಸಲ ಫೇಸ್ ಮಾಡಿರ್ತೀವಿ. ಸಪೋಸ್ ಇಲ್ಲದೆ ಇರ್ಬೇಕಾದ್ರೆ ಅವಮಾನಗಳನ್ನು ಅನುಭವಿಸಿರ್ತೀವಿ. ದುಡ್ಡಿಲ್ಲ ಅಂದರೆ ಯಾಕೆ ಬರಬೇಕು, ಖರ್ಚು ಮಾಡಿಲ್ಲ ಅಂದರೆ ಏನಕ್ಕೆ ಅನ್ನೋ ಥರ ಎಲ್ಲನೂ ನಾವು ಅನುಭವಿಸಿರ್ತೀವಿ. ಕರೆಕ್ಟ್ ಅಲ್ವಾ? ಸೊ ಇದರಿಂದ ಆಚೆ ಬರಬೇಕು ಅಂತಂದರೆ ಏನು ಮಾಡಬೇಕು? ಫಸ್ಟು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರಬೇಕು. ದುಡ್ಡು ಬೇಕಾಗಿಲ್ಲ, ಇಲ್ಲಿ ಕಾನ್ಫಿಡೆನ್ಸ್ ಬೇಕು. ಫಸ್ಟು ನಾನು ಏನಾದರೂ ಒಂದು ಮಾಡಬಲ್ಲೆ ಅನ್ನೋ ಒಂದು ಛಲ ಬರಬೇಕು. ಆ ಛಲ ನಿಮ್ಮಲ್ಲಿದ್ದರೆ, ಆ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು ಅಂದರೆ, ಅದಕ್ಕೆ ತಕ್ಕನಾಗಿ ವರ್ಕು ಕೂಡ ಬೇಕು ಅಂದರೆ ಡೆಫಿನೆಟ್ಲಿ ನಮ್ಮ ಆಫೀಸ್ಗೆ ಒಂದು ಸಲ ವಿಸಿಟ್ ಮಾಡಿ. ನಿಮಗೆ ನಿರಾಶೆ ಆಗಲ್ಲ, ಅದಂತೂ ಖಂಡಿತವಾಗಿ ನಾನು ನಿಮ್ಗೆ ಹೇಳಬಲ್ಲೆ. ಥ್ಯಾಂಕ್ ಯು.